ದಕ್ಷಿಣ ಕರ್ನಾಟಕದಲ್ಲಿ ಚಳಿ ಬಂದ್ರೆ ಜನರು ಸ್ವೆಟರ್ ಹಾಕೊಂಡು ಬೆಚ್ಚಗೆ ಕಾಫಿ ಕುಡಿದು ಮಜಾ ಮಾಡ್ತಾರೆ. ಆದ್ರೆ ತಳವಾಯಿ ಅನ್ನೋ ನಮ್ಮ ಉತ್ತರ ಕರ್ನಾಟಕದ ಪುಟ್ಟ ಹಳ್ಳಿಯಿತ್ತಲ್ಲ, ಅಲ್ಲಿ ಚಳಿ ಬಂದ್ರೆ ಅದು ದೊಡ್ಡ ಸಮಸ್ಯೆ. ಆ ಜನರಿಗೆ ಚಳಿ ಅಂದ್ರೆ ಬರೀ ತಂಪಲ್ಲ, ಅಕ್ಷರಶಃ ಜೀವಕ್ಕೆ ಬಂದ ಕಷ್ಟ. ಈ ತಳವಾಯಿ ಹಳ್ಳಿಯಲ್ಲೇ ಇರೋ ಒಬ್ಬ ಕಷ್ಟಜೀವಿ ರೈತ ಸೋಮಣ್ಣ. ವಯಸ್ಸು 70ಕ್ಕೆ ಬಂದಿದೆ. ಆತನದ್ದು ಒಂದು ಸಣ್ಣ ಮಣ್ಣಿನ ಮನೆ, 1 ಎಕರೆ ಒಣಗಿದ ಜಮೀನು, ಮತ್ತೆ ಆತನ ಮುದಿ ಹೆಂಡತಿ ಗಂಗಮ್ಮ. ಇವರ ಮಕ್ಕಳೆಲ್ಲ ಸಿಟಿಗೆ ಹೋಗಿ ಕೂಲಿ ಕೆಲ್ಸ ಮಾಡ್ತಿದ್ರು. ಆದ್ರೆ ಅವರ ಪಾಡೆ ಕಷ್ಟ ಇರೋದಕ್ಕೆ ಇವರಿಗೆ ಸಹಾಯಕ್ಕೆ ದುಡ್ಡು ಕಳಿಸ್ತಿರ್ಲಿಲ್ಲ. ಆ ವರ್ಷ ಚಳಿ ಏನಪ್ಪಾ ಅಂದ್ರೆ ಅಕಾಲಿಕವಾಗಿ ಸಿಕ್ಕಾಪಟ್ಟೆ ಜೋರಾಗಿ ಬಂದ್ಬಿಟ್ಟಿತ್ತು. ನವೆಂಬರ್ ತಿಂಗಳಲ್ಲೇ ಜನವರಿ ತಿಂಗಳಲ್ಲಿ ಇರೋ ಥರ ಚಳಿಯಿತ್ತು. ಸೋಮಣ್ಣ ಬೆಳಗ್ಗೆ 4 ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ನೀರು ಬಿಡೋ ಕೆಲ್ಸ ಮಾಡ್ತಿದ್ದ. ಆತನಿಗೆ ಈ ತಣ್ಣಗಿನ ವಾತಾವರಣ ತುಂಬಾನೇ ಕಷ್ಟ ಕೊಡ್ತಿತ್ತು. ಒಂದು ದಿನ ಬೆಳಗಿನ ಜಾವ, ಅಯ್ಯೋ ರೀ, ಅಷ್ಟು ಬೇಗ ಎದ್ಬಿಟ್ರಿ? ಇನ್ನೂ ಸರಿಯಾಗಿ ಬಿಡಕ್ಕಾಗ್ತಿಲ್ಲ. ಇಷ್ಟೊಂದ್ ಚಳಿಲಿ ಯಾಕೆ ಹೋಗ್ಬೇಕು ಅಂತೀರಾ? ಏನ್ ಮಾಡೋದು ಗಂಗಾ, ಬೆಳಗ್ಗೆ ನೀರ್ ಬಿಡೋ ಟೈಮು. ಈ ಚಳಿಲಿ ಹೋಗ್ದೇ ಇದ್ರೆ ನಾಳೆ ಬೆಳೆ ಒಣಗಿ ಹೋಗುತ್ತೆ. ಇರೋ 1 ಎಕರೆ, ಅದು ಹಾಳಾದ್ರೆ ನಾನ್ ಎಲ್ಲಿಗ್ ಹೋಗ್ಲಿ? ಹೋಗ್ಬೇಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸ್ವಲ್ಪ ಬೆಂಕಿ ಕಾಯಿಸ್ಕೊಂಡು ಹೋಗಿ. ನಿಮ್ ಮೈಯೆಲ್ಲ ಥರ್ ಅಂತ ನಡುಗ್ತಿದೆ. ನಿಮ್ಗಂತೂ ಆ ಬೆಚ್ಚಗಿನ ಶಾಲು ತಗೊಳೋ ಕೇಳಿದ್ರೂ ತಂದಿಲ್ಲ. ಎಷ್ಟು ದುಡಿದ್ರೂ ನಮ್ಗೇನು ಸಿಕ್ತಿಲ್ಲ. ಶಾಲು ತಗೊಳಕ್ಕೆ ದುಡ್ಡೆಲ್ಲಿಂದ ತರೋಣ್ ಹೇಳು? ಈ ವರ್ಷ ಮಳೆ ಕೈಕೊಡ್ತು, ಬೆಳೆದ ಬೆಳೆಗೂ ಸರಿಯಾದ ರೇಟ್ ಸಿಕ್ತಿಲ್ಲ. ನೀನೆಲ್ಲ ನೋಡ್ತಿದ್ಯಲ್ಲ. ಸೋಮಣ್ಣ ಮಾತು ಗಂಗಮ್ಮನಿಗೆ ಸ್ವಲ್ಪ ಬೇಜಾರ್ ಮಾಡಿತ್ತು. ಆದ್ರೂ ಅವಳು ಮೌನವಾದ್ಲು. ಸೋಮಣ್ಣ ಹರಿದು ಹೋದ ಹಳೆಯ ಕಂಬ್ಳಿ ಹೊತ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಹೊಲಕ್ಕೆ ಹೊರಟ. ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆತನ ಕೈಗಳು ಚಳಿಯಿಂದ ಗಟ್ಟಿಯಾಗಿ ಹಿಡಿದು ಹೋಗಿದ್ವು. ಮಣ್ಣಂತೂ ಐಸ್ ಥರ ತಣ್ಣಗಿತ್ತು. ಚಳಿಗೆ ಸೋಮಣ್ಣನ ಪಾದಗಳು ಮರಗಟ್ಟಿದ ಹಾಗೇ ಆಗಿದ್ವು. ಕೆಲ್ಸ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಗದ್ದೆಯ ಪಕ್ಕದಲ್ಲೇ ಕೇಶವ ಅನ್ನೋ ಯುವ ರೈತನ ಜಮೀನಿತ್ತು. ಕೇಶವ ಸಿಟಿಲಿ ಓದಿ ಬಂದಿದ್ದ. ಹಳ್ಳಿಲಿದ್ರೂ ಅವನು ಎಲ್ಲ ಹೊಸ ವಿಧಾನಗಳನ್ನ ಬಳಸ್ತಿದ್ದ. ಒಳ್ಳೆ ಟ್ರ್ಯಾಕ್ಟರ್, ನೀಟಾದ ಉಪಕರಣಗಳು ಅವನ ಬಳಿ ಇದ್ವು. ಬೆಳಗ್ಗೆ 8 ಗಂಟೆಗೆ ಕೇಶವ ದುಬಾರಿ ಕೋಟು, ಸ್ವೆಟರ್, ಕೈಗೆ ಗ್ಲೌಸ್ ಹಾಕೊಂಡು ಗದ್ದೆಗೆ ಬಂದ. ಆ ಕಡೆಯಿಂದ ಸೋಮಣ್ಣ ಚಳಿಗೆ ನಡುಗ್ತಾ ಕೆಲ್ಸ ಮಾಡ್ತಿದ್ದ. ಏನ್ ಸೋಮಣ್ಣ, ಈ ಚಳಿಲಿ ಅಷ್ಟು ಕಷ್ಟಪಡ್ತಿದ್ದೀರಿ? ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಕೆಲ್ಸ ಮುಗಿಸೋ ಹಾಗಿದ್ಯಾ? ಏನ್ ಮಾಡೋದು ಕೇಶವ, ನಮ್ಗೆ ಇದೇ ಜೀವನ. ನೀರ್ ಬಿಡಕ್ಕೆ ಲೇಟಾದ್ರೆ ಬೆಳಗ್ಗೆ ಕಷ್ಟ. ಅದಕ್ಕೆ ಬೆಳಗ್ಗೆ ಎದ್ದೇ ಬರ್ಬೇಕು, ಅನಿವಾರ್ಯ. ಇರ್ಲಿ, ನಿಮ್ಗೆ ಒಂದು ಉಪಾಯ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಈ 1 ಎಕರೆ ಜಮೀನನ್ನ ನಮ್ಗೆ ಲೀಸ್ಗೆ ಕೊಡಿ. ಪ್ರತಿ ತಿಂಗಳು ನಿಮ್ಗೆ ಇಷ್ಟಂತ ದುಡ್ಡು ಕೊಡ್ತೀವಿ. ನೀವು ಮನೆಯಲ್ಲೇ ಆರಾಮಾಗಿರ್ಬಹುದು. ಸೋಮಣ್ಣ ಸ್ವಲ್ಪ ಯೋಚಿಸಿ ಸುಮ್ಮನಾಗ. ಇಲ್ಲ ಕೇಶವ, ಈ ಜಮೀನು ನಮ್ಮ ತಾತ ಮುತ್ತಾತಂದ್ರಿಂದ ಬಂದಿದ್ದು. ಇದು ನಮ್ಗೆ ಅನ್ನ ಕೊಡುವ ದೇವರು. ನಾವು ಎಷ್ಟೇ ಕಷ್ಟ ಇದ್ರೂ ಇದನ್ನ ಬೇರೆಯವರಿಗೆ ಕೊಡಲ್ಲ. ಎಷ್ಟೇ ಚಳಿ ಇರ್ಲಿ, ಬಿಸಿಲಿರ್ಲಿ, ನಾನಿದನ್ನು ಬಿಡಲ್ಲ. ನಿಮ್ಮ ಹಠ ಬಿಡಿ ಸೋಮಣ್ಣ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಈ ಚಳಿಯಲ್ಲಿ ನೀವು ದುಡಿಯೋದು ಕಷ್ಟ ಅಲ್ವಾ? ನಾವಾದ್ರೂ ಚೆನ್ನಾಗಿ ಬೆಳೆ ತೆಗೆಯಬಹುದು. ಹೊಲ ನಮ್ಮ ಜೀವ ಕೇಶವ. ನಮಗೆ ಮಕ್ಕಳ ಸಹಾಯನೂ ಸಿಕ್ತಿಲ್ಲ. ಈ ಮಣ್ಣೇ ನಮ್ಮ ತಾಯಿ ಇದ್ದಂಗೆ. ಇದನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುದು ಹೇಳು? ಸೋಮಣ್ಣನ ಮಾತು ಕೇಶವನಿಗೆ ಮನಸ್ಸಿಗೆ ತಾಗಿತು. ಆತ ಸುಮ್ಮನಾದ. ಆ ದಿನ ಸಂಜೆ ಸೋಮಣ್ಣ ಮನೆಗೆ ಬಂದಾಗ ತುಂಬಾನೇ ಸುಸ್ತಾಗಿದ್ದ. ಮೈಯೆಲ್ಲ ಜ್ವರದಿಂದ ಕುದೀತಾ ಇತ್ತು. ನೋಡುದ್ರಾ, ನಿಮ್ಗೆ ಜ್ವರ ಬಂದಿದೆ. ಅಷ್ಟು ಚಳಿಲಿ ನೀರ್ ಬಿಟ್ಟು ಬಂದಿದ್ದೀರಲ್ಲ, ಎಲ್ಲಿಗ್ ಹೋಗ್ಲಿ ನಾನು? ಗಂಗಮ್ಮ ತಕ್ಷಣ ಅಡುಗೆ ಮನೆಗೆ ಹೋಗಿ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಮಾಡಿದ್ದಳು. ಜ್ವರದಲ್ಲಿ ಮಲಗಿದ್ದ ಗಂಡನಿಗೆ ಬಿಸಿ ನೀರು ಕೊಟ್ಟು ಸಮಾಧಾನ ಮಾಡಿ ರೊಟ್ಟಿ ತಿನ್ನಿಸಿದಳು. ಆಹಾ, ಈ ಬಿಸಿ ಬಿಸಿ ರೊಟ್ಟಿ ಇವತ್ತು ಇದನ್ನು ತಿನ್ನೋಕೆ ಸ್ವರ್ಗಾನೇ ತಂದುಕೊಟ್ಟ ಹಾಗೆ ಆಗ್ಬಿಟ್ಟಿದೆ ಗಂಗಾ. ಏನೂ ಮಾತಾಡ್ಬೇಡಿ, ಮಲಗಿ. ನಾಳೆ ದೇವ್ರು ಕಾಯ್ತಾನೆ. ಈ ವರ್ಷ ಹೇಗಾದ್ರೂ ಆ ಬೆಳೆ ಕೈಗೆ ಸಿಕ್ಕಿದ್ರೆ ಸಾಕು. ಆಮೇಲೆ ಮೊದ್ಲು ಹೋಗಿ ಒಂದು ಹೊಸ ಶಾಲ್ ತರೋಣ. ಆ ರಾತ್ರಿ ಸೋಮಣ್ಣ ತುಂಬಾ ಕೆಮ್ಮುತ್ತಾ ನಡುಗುತ್ತಾ ನಿದ್ದೆ ಮಾಡ್ದ. ಅವರಿಗೆ ಗೊತ್ತಿತ್ತು ಅವರ ಕಷ್ಟ ಯಾರಿಗೂ ಕಾಣಲ್ಲ ಅಂತ. ಬೆಳೆ ಮೇಲಿರೋ ಪ್ರೀತಿ, ಆ ಮಣ್ಣಿನ ಮೇಲಿನ ಮಮಕಾರ ಬೇರೆ ಯಾರಿಗ್ ತಾನೇ ಅರ್ಥ ಆಗತ್ತೆ.
ಕೆಲವು ದಿನಗಳ ನಂತರ ಹವಾಮಾನ ಬದಲಾಯಿತು. ಚಳಿ ಸ್ವಲ್ಪ ಕಡಿಮೆಯಾಯಿತು. ಸೋಮಣ್ಣ ಜ್ವರದಿಂದ ಚೇತರಿಸಿಕೊಂಡು ಮತ್ತೆ ಗಟ್ಟಿಯಾಗಿದ್ದ. ಆತನ ಗದ್ದೆಯಲ್ಲಿ ಹಾಕಿದ್ದ ರಾಗಿ ಮತ್ತು ಜೋಳದ ಬೆಳೆ ಚೆನ್ನಾಗಿ ಬಂದಿತ್ತು. ಎಲ್ಲಾ ಕಷ್ಟಗಳ ನಂತರ ಒಳ್ಳೆ ಫಸಲು ಬರೋಕೆ ರೆಡಿಯಾಗಿತ್ತು. ಸೋಮಣ್ಣ ಮತ್ತು ಗಂಗಮ್ಮ ಹೊಲಕ್ಕೆ ಹೋಗಿ ಬೆಳೆ ನೋಡಿ ಖುಷಿಪಟ್ರು. ಗಂಗಾ, ನೋಡಿದ್ಯಾ, ನಮ್ಮ ಕಷ್ಟಕ್ಕೆ ದೇವರು ಫಲ ಕೊಟ್ಟಿದ್ದಾನೆ. ಹೌದು ರೀ, ಇದು ನಮ್ಮ ಶ್ರಮ, ಯಾರದೋ ಸಹಾಯದಿಂದ ಬಂದಿದ್ದಲ್ಲ. ಅದೇ ದಿನ ಕೇಶವ ಸೋಮಣ್ಣನ ಬಳಿ ಬಂದ. ಸೋಮಣ್ಣ, ನಿಮ್ಮ ಹಠ ಮತ್ತೆ ಮಣ್ಣಿನ ಮೇಲಿನ ಪ್ರೀತಿ ನಿಜವಾಗ್ಲೂ ಗ್ರೇಟ್. ನಾನು ಎಷ್ಟೇ ಕೇಳಿದ್ರೂ ನೀವು ಜಮೀನು ಕೊಡ್ಲಿಲ್ಲ. ಅದಕ್ಕೆ ಇವತ್ತು ನಿಮಗೆ ಈ ಒಳ್ಳೆ ಬೆಳೆ ಸಿಕ್ಕಿದೆ. ನೀವ್ಯಾಕೆ ಈ ಭೂಮಿನ ಬಿಡಕ್ಕೆ ತಯಾರಿಲ್ಲ ಅಂತ ಈಗ ನನಗೆ ಗೊತ್ತಾಯ್ತು. ನೋಡು ಕೇಶವ, ಮಣ್ಣು ನಮ್ಮನ್ನೆಂದಿಗೂ ಕೈಬಿಡಲ್ಲ. ನಾವು ಕಷ್ಟಪಟ್ರೆ ಅದು ನಮಗೊಳ್ಳೇದ್ ಮಾಡುತ್ತೆ. ಈ ನಂಬಿಕೆ ನಮ್ಮಲ್ಲಿರ್ಬೇಕು. ಕೇಶವ ಆ ರೈತನ ನಿಸ್ವಾರ್ಥ ದುಡಿಮೆಗೆ ಮೆಚ್ಚಿ ಸೋಮಣ್ಣನಿಗೆ ಕೆಲವು ಬಿಸಿ ಬಟ್ಟೆಗಳನ್ನು ಮತ್ತು ಒಂದು ಬೆಚ್ಚಗಿನ ಹೊಸ ಶಾಲು ತಂದುಕೊಟ್ಟ. ಇದು ನಿಮಗಾಗಿ ಮುಂದಿನ ಚಳಿಗಾಲಕ್ಕೆ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಈ ಕಷ್ಟದ ಜೀವನಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಇದು. ಸೋಮಣ್ಣನ ಕಣ್ಣಲ್ಲಿ ನೀರು ಬಂತು. ಆತನ ಮುಖದಲ್ಲಿ ನಗು ತುಂಬಿತ್ತು. ಕಷ್ಟದಲ್ಲಿರೋರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಆ ಖುಷಿ ಬೇರೆ ಎನ್ನಲ್ಲೂ ಸಿಗಲ್ಲ. ಈ ಕಥೆಯ ನೀತಿ, ನಾವೆಷ್ಟು ಕಷ್ಟದಲ್ಲಿದ್ರೂ ನಮ್ಮ ಶ್ರಮ ಮತ್ತು ನಮ್ಮ ನೆಲದ ಮೇಲಿನ ನಂಬಿಕೆನ ಕಳ್ಕೋಬಾರ್ದು. ನಾವು ಪ್ರಾಮಾಣಿಕವಾಗಿ ದುಡಿದ್ರೆ ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕನ್ನಡ ಟ್ಯೂನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.